ತಿಳಿಸ್ತೀರಾ ಮಾಡೋಕ್ಕೆ ಅಂತ. ನಮ್ಮ ಮುತ್ತಗೆರೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2024-25ನೇ ಸಾಲಿನ FLN ಕಲಿಕಾ ಹಬ್ಬವನ್ನ ಈ ಕ್ಲಸ್ಟರ್ ಮಟ್ಟದಲ್ಲಿ ಆಯೋಜನೆ ಮಾಡಬೇಕು ಅಂತ ಇಲಾಖೆ ಒಂದು ಆದೇಶದ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನ ಈ ದಿನ ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ SDMC ಅಧ್ಯಕ್ಷರಾದಂತ ಸನ್ಮಾನ್ಯ ಬಡೇಗೌಡರು ಒಂದು ಕಾರ್ಯಕ್ರಮಕ್ಕೆ ಮುಂಚೂಣಿಯಲ್ಲಿ ನಿಂತ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಕೇಳಿದಾಗ ತುಂಬ ಹೃದಯದಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ನಮ್ಮ ಕ್ಲಸ್ಟರ್ನ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮದ ನೋಡಲ್ ಅಧಿಕಾರಿಗಳು ಇದೇ ಶಾಲೆಯಲ್ಲಿ ಗಣಿತ ಶಿಕ್ಷಕರಾಗಿರ್ತಕ್ಕಂಥ ಚಂದ್ರಪ್ಪನವರು ಈಗ ಇದೇ ನಮ್ಮದೇ ಒಂದು ಕ್ಲಸ್ಟರ್ಗೆ ನೋಡಲ್ ಅಧಿಕಾರಿ ಬಂದಿರಬೇಕು ಕಣಮ್ಮ, ನಾನು ಬೇರೆ ಕ್ಲಾಸಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ಮುಂಚೂಣಿಯಲ್ಲಿರ್ತಾರೆ. ಅವ್ರಿಗೂ ಕೂಡ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲ ಪೋಷಕರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಎಲ್ಲರಿಗೂ ಕೂಡ ಅವ್ರಿಗೂ ಕೂಡ ಸ್ವಾಗತವನ್ನು. ಯಾರು ಗಲಾಟೆ ಮಾಡಬಾರ್ದು. ಜ್ಯೋತಿ ಎಲ್ಲ ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಅಸತ್ಯದಿಂದ ಹಾಗೂ ಈ ಶಾಲೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಬೋರೇಗೌಡರು, ಅದೇ ರೀತಿ ಮತ್ತೆ ಪ್ರೌಢಶಾಲೆಯ SSC ಅಧ್ಯಕ್ಷರು ಆತ್ಮೀಯರಾಗಿರುವಂತಹ ರಮೇಶನವರೇ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಸರ್ವಸಿದ್ಧರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಹಣತೊಟ್ಟು ಹಸ್ತದಿಂದ ಕಾರ್ಯನಿರ್ವಹಿಸುವಂಥ ಈ ಶಾಲೆಯ ಮುಖ್ಯಸ್ಥರಾಗಿರುವಂಥ ಅವರ, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ಈ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಶಾಲೆಗಳ ಕೇಂದ್ರ ಶಾಲೆಗಳ ಮುಖ್ಯ ಶಿಕ್ಷಕರುಗಳೇ ಹಾಗೂ ವಿವಿಧ ಶಾಲೆಗಳ ಮುಖ್ಯ ಶಿಕ್ಷಕರುಗಳೇ, ಜೊತೆಗೆ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದಿರುವಂತಹ ಮಾರ್ಗದರ್ಶಿ ಶಿಕ್ಷಕರುಗಳೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಕಾರ್ಯಕರ್ತರಾಗಿರುತ್ತಿರುವಂತಹ ವಿವಿಧ ಶಾಲೆಗಳಿಂದ ಬಂದಿರುವಂತಹ 14 ಜನ ಸಂಪನ್ಮೂಲ ಶಿಕ್ಷಕರುಗಳೇ, ಕಾರ್ಯಕ್ರಮದ ಕೇಂದ್ರಬಿಂದುಗಳು ವಿದ್ಯಾರ್ಥಿಗಳೇ, ಎಲ್ಲ ಈ ಕಡೆ ಕೇಳಿಸ್ಕೋಬೇಕು. ಇವತ್ತಿನ ಉದ್ದೇಶ ಏನು ಅಂತ ಹೇಳ್ತಾರೆ. ಬಹುಶಃ ಇಲಾಖೆ ಮತ್ತು ಜಿಲ್ಲಾಡಳಿತ ಮಾನ್ಯ ಉಪನಿರ್ದೇಶಕರು ಆಡಳಿತ ಮತ್ತು ಅಭಿವೃದ್ಧಿ ಇವರ ವತಿಯಿಂದ ರಾಜ್ಯ ಮಟ್ಟಕ್ಕೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ ವಿಶೇಷವಾಗಿ SSLCನಲ್ಲಿ ಸುಮಾರು ಕನ್ನಡದಲ್ಲಿ ಸುಮಾರು 3,000 ಮಕ್ಕಳುಗಳು ಸೇವಾಗುವಂಥ ಆಲೋಚನೆಯನ್ನು ಇಟ್ಕೊಂಡು ಕಲಿಕಾ ಹಬ್ಬವನ್ನು ಮಾಡಬೇಕು ಅನ್ನೋದು ಒಂದು ಉದ್ದೇಶನೇ. ಕನ್ನಡದಲ್ಲಿ ಮಕ್ಕಳು ಇಟ್ಟಿದ್ದಾರೆ, ಕನ್ನಡ ಮತ್ತು ಗಣಿತದಲ್ಲಿ ಇದ್ದಂಥ ಮಕ್ಕಳು ಜಾಸ್ತಿ ಇದ್ದಾರೆ. ಸೊ ಅದಕ್ಕೋಸ್ಕರವಾಗಿ ನಮ್ಮ ಕಡೆಯಿಂದ ಒಂದು ವರದಿ ಕೊಡ್ತಾ ಹೋಗ್ತೀವಿ. 1ರಿಂದ 10ನೇ ತರಗತಿಗಳನ್ನು ಓದ್ತಾ ಇರುವಂತಹ ವಿದ್ಯಾರ್ಥಿಗಳಲ್ಲಿ FLN ಫಂಡಮೆಂಟಲ್ ಲಿಟ್ರಸಿ ಅಂಡ್ ನ್ಯೂಮರಸಿ ಭಾಷಾ ಮತ್ತು ಸಂಖ್ಯಾಜ್ಞಾನ ಅಂತ ಇರುತ್ತೆ. ಅದರಲ್ಲಿ ಹಿಂದುಳಿದಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಆ ಮಕ್ಕಳನ್ನ ಒಂದು 6 ತಿಂಗಳ ಒಳಗಡೆ ಒಂದು ಹಂತಕ್ಕೆ ತರಬೇಕು. ಬಹುಶಃ ಜೂನಲ್ಲೇ ಪ್ರತಿ ಶಾಲೆಗಳಿಗೂ ನಾವು ಪಟ್ಟಿ ಮಾಡ್ತಾ ಬಂದಿದ್ದೋ. ಆ ಪಟ್ಟಿ ಮಾಡಿರುವಂತ ವಿದ್ಯಾರ್ಥಿಗಳಿಗೆ ಕಲಿಕೆ ಉಲ್ಲಾಸದಾಯಕವಾಗಿರ್ಬೇಕು, ಜೊತೆಗೆ ರಂಜನೀಯವಾಗಿರ್ಬೇಕು ಅನ್ನುವಂತ ಆಲೋಚನೆ ಇಟ್ಕೊಂಡು ಚಟುವಟಿಕೆ ಆಧಾರಿತ ಬೋಧನೆಗಳನ್ನ ಹೆಚ್ಚು ಒತ್ತು ಕೊಡ್ತಾ ಬಂದಿದ್ದೀವಿ. ಎಲ್ಲರೂ ಕೂಡ ನಮಸ್ಕಾರ. 2024-25ನೇ ಸಾಲಿನ ಕಲಿಕಾ ಹಬ್ಬ ಕಾರ್ಯಕ್ರಮ ಮುತ್ತಗೆರೆ ಕ್ಲಸ್ಟರ್ನ ಈ ಒಂದು ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಹಾಗಾಗಿ ನೀವೇನ್ ಕಲ್ತ್ಕೊಂಡ್ ಬಂದಿದ್ದೀರಾ, ನಮ್ಮ
ಸಂಪನ್ಮೂಲ ಏನು ಶಿಕ್ಷಕರಿದ್ದಾರೆ ಇವರೆಲ್ಲರೂ ಕೂಡ ಏನ್ ಮಾಡ್ತಾರೆ, ನೀವು ಕಲಿಸಿರೋದನ್ನ ಓದೇ ಇರ್ತಾರೆ, ಅಂದ್ರೆ ಕೇಳ್ತಾರೆ. ಏನ್ ಚಟುವಟಿಕೆಗಳಲ್ಲಿ ಇವೆಲ್ಲ ಏನ್ ಮಾಡ್ಬೇಕು, ಬಹಳ ಉತ್ಸಾಹದಿಂದ ಭಾಗವಹಿಸ್ಬೇಕು. ಹೌದು ತಾನೆ? ಏನೇನು ನಮ್ಮ ಶಿಕ್ಷಕರು ಹೇಳ್ಕೊಟ್ಟಿದ್ದಾರೆ, ನಾವೇನ್ ಆಮೇಲೆ ಇಲ್ಲಿ ಅಲ್ಲಿರೋರು ಕೂಡ ಶಿಕ್ಷಕರು ನಮ್ಮ ಶಿಕ್ಷಕರೇ, ಬೇರೆ ಯಾರು ಬರೋದಿಲ್ಲ, ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ಹೌದು ತಾನೆ? ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಬಹುಮಾನವನ್ನು ಪಡ್ಕೊಂಡವರು ಮತ್ತೆ ಪಡೆದವರು ಎಲ್ಲರೂ ಒಂದೇ. ಈ ಒಂದು ಕಲಿಕೆಯ ಬಗ್ಗೆ ಯಾಕೆ ಕಲಿಕೆ ಪಡೆದು ನಮ್ಮ ಈಶ್ವರ ಸಾಹೇಬ್ ಹೇಳಿದ್ರು, ಆ ಒಂದು ಕಲಿಕೆಯಲ್ಲಿ ಇನ್ನೂ ಕೂಡ ಉತ್ತಮಪಡಿಸ್ಕೊಳ್ಳಕ್ಕೆ ನಮ್ಮ ಶಿಕ್ಷಕರು ಕೂಡ ಒಂದು ಮಾರ್ಗದರ್ಶನ ಆಗುತ್ತೆ ಅಂತ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಅಂತ ಹೇಳ್ತಾ ನನ್ನ ಮಾತು ಜಯಿಸಬೇಕು. 2024-25ರ ಕಲಿಕಾ ಹಬ್ಬ ಭಾರಿ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಹಬ್ಬಕ್ಕೆ ಎಲ್ಲ ಗಣ್ಯಾತಿಥಿಗಳು ಹೆಚ್ಚಿನ ಕೇಳಿದ್ದಾರೆ. ಅವರಿಗೆಲ್ಲರೂ ಕೂಡ ಅಭಿನಂದಿಸಿ ಈ ಮಾತು ಮುಗಿಸಿ ಜೈ ಜೈ ಕರ್ನಾಟಕ. ಬನ್ನಿ ಹಂಗೆ ಮುಂದೆ ಬನ್ನಿ ಸರ್, ಮುಂದೆ ಹಂಗೆ. ಫೋಟೋ ತೆಗೀನಿ. ಡಿಕ್ಟೇಷನ್ ಉಂಟಪ್ಪ, ಡಿಕ್ಟೇಷನ್ ನಂಬರ್ಸ್ ಮಾತ್ರ ಇವರಿಗೆ ಒಂದರಿಂದ ಸರ್ ಸಫಿ ಅವ್ರ ಹಂಗೆ ಮೇಲ್ಗಡೆ ಎದುರೋದು. ನೀವು ಕೂತ್ಕೊಂಡ್ರಪ್ಪ ಪುಟ್ಟ, ನಡೀತದೆ ನಿಮ್ದು. ನೀವು ಕೂತ್ಕೊಂಡ್ರಯ್ಯ, ನಾವು ಒಂದು ಪೆನ್ನಿನ ಬೆಲೆ 5 ರೂಪಾಯಿ. ಹಾಗಾದ್ರೆ 2 ಪೆನ್ನಿನ ಬೆಲೆ ವೆರಿ ಗುಡ್. ಅವ್ರಿಗೆ ಸರ್ ಒಂದು ಮೆಸೇಜ್ ಬರಬೇಕು, ಇದು ಇಷ್ಟು ಯೋಜನೆದು ಈ ಥರ ಇದೆ ಏನು ಅಂತ ಗೊತ್ತಾಗಬೇಕು ನಮಗೆ. ಹಾಂ ಅದಕ್ಕೆ ಅವ್ರು ಎಲ್ಲಿದ್ದಾರೆ ಅವರು? ಒಂದೇ ಥರ ಯೂನಿಫಾರ್ಮ್
ನೋಡಿ ಅದೃಷ್ಟ ನಿಮ್ದ. ಅವರು ಅದಕ್ಕೆ ಸಲುವಾಗಿ ಮೈಕಲ್ ಪೂರ್ತಿ ಅವ್ರದ್ದೇ ಅವ ಬಂದಿದ್ರಿಕ ತಗೊಳ್ಳಿ ಸರ್. ಹಂಗ ವಿಡಿಯೋನ ಇದು ಒಂದ್ ಕಡೆ ಇಲ್ಲಿಂದ ಬರ್ತೀನಿ. ಮುಂದಕ್ಕೆ ಸರ್ ಇಲ್ಲಿ ಹೋಯ್ತೀನಿ. ಅಕ್ಕ ಬಂದ್ಬಿಟ್ಟು ಮೇಡಮ್ ಅವರು ಬೀಳಕ್ ಗೊತ್ತಾಗ ಕಿಟಕಿಲಿ ಸರಿಯಾಗಿ ಬೀಳ್ತಾನೆ. ಕಿಟಕಿಲಿ ಬೆಳಕು ಜಾಸ್ತಿ ಇರಲಿ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಈ ಶಾಲೆಯ ಮುಖ್ಯ ಗುರುಗಳೇ ಹಾಗೂ ಎಲ್ಲ ವಿವಿಧ ಶಾಲೆಗಳಿಂದ ಮುಖ್ಯ ಶಿಕ್ಷಕರು ಕರ್ಕೊಂಡು ಶ್ರೀಯುತ ಗಂಗಾಧರ್ ಸರ್ ಅವರೇ, ಬಸವರಾಜ್ ಅವರೇ, ನಾರಾಯಣ ಸ್ವಾಮಿ ಅವರೇ, ಅದೇ ರೀತಿ ರಶ್ಮಿ ಮೇಡಮ್ ಅವರು, ನಮ್ಮ ಗಣಾಯಕಪುರ ಅನ್ನೋದು ಗೊತ್ತಾಗುತ್ತೆ ನಾವು ಈಗ ನಾಗೇಶ್ ಸರ್ ಅವರು, ಅದೇ ರೀತಿ ನಂಜೇಗೌಡ್ರೆ ಹಾಗೂ ವಿವಿಧ ಶಾಲೆಗಳಿಂದ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದಿರುವಂತಹ ಉಳಿದ ಎಲ್ಲ ಶಿಕ್ಷಕ ಬಂಧುಗಳೇ ಹಾಗೂ ಶಾಲೆಗಳಲ್ಲಿ ಅತ್ಯಂತ ಹೆಚ್ಚು ಜವಾಬ್ದಾರಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಅತಿಥಿ ಶಿಕ್ಷಕರು ಅವ್ರಿಗೂ ನಾವು ಹೇಳಬೇಕು ಇಷ್ಟಪಡ್ತೀವಿ. ಅದೇ ರೀತಿ ಸಂಪನ್ಮೂಲ ಶಿಕ್ಷಕರಾಗಿ ಒಂದು ಬೆಳಿಗ್ಗೆಯಿಂದ ಇಲ್ಲಿಂದವರೆಗೂ ಹಲವಾರು ಕಾರ್ಯಚಟುವಟಿಕೆಗಳು ತೋರಿಸ್ಕೊಂಡಂತೆ ಎಲ್ಲ ನನ್ನ ಸಂಪನ್ಮೂಲ ಶಿಕ್ಷಕ ಬಂಧುಗಳ ಹಾಗೂ ನೆಚ್ಚಿನ ವಿದ್ಯಾರ್ಥಿಗಳ ಎಲ್ಲ ಕಾರ್ನರ್ಗಳಿಗೂ ಹೋಗಿ ಬಂದಿದ್ದೀರಾ. ಎಲ್ಲ ವಿದ್ಯಾರ್ಥಿಗಳು ಪ್ರತಿಯೊಂದು ಮಗುವು ಭಾಗವಹಿಸಬೇಕು ಅನ್ನುವಂಥದ್ದು. ಜೊತೆಗೆ ಆ ಕಾರ್ನರ್ನಲ್ಲಿ ಇರುವಂತಹ ಅಂಶಗಳೇನಿತ್ತು, ಉದಾಹರಣೆಗೆ ಗಟ್ಟಿ ಓದು ಇರ್ಬೋದು, ಅಥವಾ ರಸಪ್ರಶ್ನೆ ಕಾರ್ಯಕ್ರಮ ಇರಬಹುದು, ಅಥವಾ ಸಂತೋಷದಾಯಕ ಗಣಿತ ಅನ್ನುವಂಥ ಕಾರ್ಯಕ್ರಮ ಇರಬಹುದು. ಹೀಗೆ ಎಲ್ಲ ಕಾರ್ಯಕ್ರಮಗಳ ಆಲೋಚನೆ ಅವಷ್ಟು ಸಹ ನಿಮ್ಮ ಈ ವಯಸ್ಸಿನಲ್ಲಿ ಕಲ್ತಿರಬೇಕು ಅನ್ನುವಂಥದ್ದು, ಕಥ ಕಟ್ಟುವಂಥ ಕಾರ್ಯಕ್ರಮ. ಮಗು ಭಾಷೆಯಲ್ಲಿ ಮತ್ತು ಗಣಿತದಲ್ಲಿ ಸ್ಪಷ್ಟವಾದ ಪರಿಕಲ್ಪನೆಯನ್ನ 3 ರಿಂದ 5ನೇ ತರಗತಿ ಒಳಗೆ ತಗೊಂಡ್ರೆ 6, 7 ಅಥವಾ 5 ಅಂತ ಹೋದಾಗ ಸುಲಲಿತವಾಗಿ ಸುಲಭವಾಗಿ ವಿಷಯವನ್ನು ಕಲ್ತ್ಕೊಳ್ಬಹುದು, ಗ್ರಹಿಸ್ಕೊಳ್ಬಹುದು ಅಂತ ಆಲೋಚನೆ ಇಟ್ಕೊಂಡೆ ಇಲಾಖೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಬಹುಶಃ ನಾನು ಗಮನಿಸ್ತಾ ಇದ್ದೋ ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಾಯಕವಾಗಿ ಪ್ರತಿ ಕಾರ್ನರಿಂದ ಪಕ್ಕದ ಕಾರ್ನರ್ ಹೋಗ್ತಾ ಇದ್ವಿ. ಅಲ್ಲಿ ಏನು ಹೇಳ್ತಾರೆ, ಹೇಗಿರುತ್ತೆ, ಆ ಹೊಸ ಶಿಕ್ಷಕರು ಏನು ಪ್ರಶ್ನೆ ಕೇಳ್ತಾರೆ. ನಾವು ಕೆಲವು ವಿದ್ಯಾರ್ಥಿಗಳು ಗಮನಿಸ್ತೋ ಆ ಶಿಕ್ಷಕರು ಕೇಳುವಾಗ ತೊಡರಾಯಿಸ್ತಾ ಇದ್ವಿ. ಆ ನಂತರದಲ್ಲಿ ಈಚೆ ಬಂದ ಹೇಳ್ತಾ ಇದ್ವಿ, ಹಿಂಗೆ ಹೇಳ್ಬೇಕಾಗಿತ್ತು, ನಾನು ಸರಿಯಾಗಿ ಹೇಳಲೇ ಇಲ್ಲ, ಹೀಗೆಲ್ಲ ಮಾತಾಡ್ತಾ ಇದ್ದಾರೆ, ಮಕ್ಕಳು ಕೇಳ್ತಾ ಇದ್ದಾರೆ. ಅಂದ್ರೆ ಆ ಕ್ಷಣದಲ್ಲಿ ನಿಮಗೆ ಭಯದ ವಾತಾವರಣ ಇರ್ಬೋದು, ಆದ್ರೆ ಅದರ ಆಲೋಚನೆ ಇಷ್ಟು ಕಲಿಬೇಕಾಗಿದ್ದು ಗೊತ್ತಾಗಿದೆ. ಬಹುಶಃ ನಾವೆಲ್ಲ ವಿದ್ಯಾಭ್ಯಾಸ ಮಾಡುವಾಗ ಈ ತರ ಆಲೋಚನೆ ನಿಮ್ಮ ಟೆಕ್ಸ್ಟ್ ಬುಕ್ಗಳ ರಚನೆಗಳು ಅಷ್ಟೇ. ಟೆಕ್ಸ್ಟ್ ಬುಕ್ಗಳು ನೋಡಿದ್ರೆ ಇಡೀ ಪುಸ್ತಕವನ್ನು ನಾವು ನೋಡಿದ್ರೆ ಜೂನ್ ತಿಂಗಳ ಟೆಕ್ಸ್ಟ್ ಬುಕ್ ಬರ್ತಿದ್ವು, ಇಡೀ ಪುಸ್ತಕವನ್ನು ತೆಗೆದು ನೋಡ್ಬಿಟ್ಟು ಎಣಿಸ್ಬಿಡ್ತಿದ್ವು, ಒಂದಿದ್ಯಾ 2 ಪೇಜ್ ಚಿತ್ರಗಳು. ಈಗ ನೀವು ನೋಡಿ ಪ್ರತಿ ಪೇಜ್ನಲ್ಲಿ ಚಿತ್ರ. ಹೌದಾ? ಅಂದ್ರೆ ನಿಮ್ಮನ್ನ ಕಲಿಕೆ ನೋಡ್ಕೊಳ್ಬೇಕು ಅನ್ನೋದು ಇಲಾಖೆ ಉದ್ದೇಶ. ಅದಕ್ಕೆ ಪೂರಕವಾಗಿ ಚಟುವಟಿಕೆ ಆಧಾರಿತ ಕಲಿಕೆ ಆಗ್ಬೇಕು ಅನ್ನೋದು ಆಲೋಚನೆ ಮಾಡುತ್ತೆ. ಅದರ ಅಡಿಯಲ್ಲಿ ಮುಂದುವರೆದು ನಾವು ಕಲಿಕೆಯನ್ನು ಅಪವಾಗಿ ಮಾಡ್ತಾ ಇದ್ದೀವಿ. ಅದರಲ್ಲೂ ಇವತ್ತಿನ ದಿನ ನಮ್ಮ ವೈದ್ಯಕ ಸರ್ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಪೂರಕವಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತೀವಿ. ಓದಿನ ವ್ಯವಸ್ಥೆ ಇರ್ಬೋದು, ಸಂಪನ್ಮೂಲ ಶಿಕ್ಷಣ ನೋಡ್ಕೊಂಡ ರೀತಿ ಕಾಫಿ ವ್ಯವಸ್ಥೆ ಇರ್ಬೋದು, ಎಲ್ಲ ಥರದಲ್ಲೂ ಅತ್ಯಂತ ವ್ಯವಸ್ಥೆಗಳು ಯಾವುದಕ್ಕೂ ಲೋಕದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅದು ಪೂರಕವಾಗಿ ಉಳಿದ ಎಲ್ಲ ಈ ವ್ಯಾಪ್ತಿಯಲ್ಲಿರುವಂತಹ ಸಂಪನ್ಮೂಲ ಶಿಕ್ಷಕರ ಜೊತೆಗೆ ಮುಖ್ಯ ಶಿಕ್ಷಕರು ಸಹಕಾರವನ್ನು ನೀಡಿದ್ದಾರೆ ಅಂತ ಬಹುಶಃ ಮೊನ್ನೆ ಹೇಳ್ತಾ ಇದ್ರು. ಒಂದು ಮೀಟಿಂಗ್ ಮಾಡಿ ಸರ್ ಅಂತ ಹೇಳಿದ್ರು. ಖಂಡಿತ ಸರ್ ಫೋನ್ ಮಾಡಿದ್ರೆ 19ನೇ ತಾರೀಕು ಮೀಟಿಂಗ್ ಕಂಡಕ್ಟ್ ಮಾಡಿದ್ರು. ಎಲ್ಲರೂ ಉತ್ತಮ ಸಹಕಾರ ಕೊಡ್ತೀವಿ ಸರ್, ನಿಮ್ಗೆ ಏನು ಬೇಕು ಅಂತ ಹೇಳಿದ್ದಾರೆ. ಎಲ್ಲ ತಂದ್ರೆ ನಮ್ಮ ಮಕ್ಕಳನ್ನು ಇವತ್ತು ಸಹ ಮೈಕ್ ಕರ್ಕೊಂಡು ಬರ್ತೀವಿ ಸರ್, ವಿದ್ಯಾರ್ಥಿಗಳು ಸಹಕಾರ ಕೊಡ್ತೀವಿ ಮಕ್ಕಳ ಶಿಕ್ಷಕರಿಗೆ ಅಂತ ಹೇಳಿದ್ರು. ಬಹುಶಃ ಅದು ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ನಡೆದಿದೆ ಅನ್ನೋದು ನನ್ನ ಭಾವನೆ. ಆ ನಿಟ್ಟಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅನ್ನುವಂಥದ್ದು. ಅದರಲ್ಲೂ ಈಗ 7 ಕಾರಣಗಳಲ್ಲಿ ವಿದ್ಯಾರ್ಥಿಗಳ ಕೌಶಲ್ಯವನ್ನ ಆಧಾರವಾಗಿಟ್ಕೊಂಡು
ಅವರ ಪ್ರಗತಿಯನ್ನು ಆಧಾರವಾಗಿತ್ತು. 1ರಿಂದ 3ನೇ ತರಗತಿಯಲ್ಲಿ ಮಗುವಿನ ಸಾಮರ್ಥ್ಯ ಏನಿದೆ, 4-5ರಲ್ಲಿ ಆ ಮಗುವಿನ ಸಾಮರ್ಥ್ಯ ಏನಿದೆ, ಅವುಗಳನ್ನ ಮಾನದಂಡವಾಗಿ ಇಟ್ಕೊಂಡು ನಮ್ಮ ಸಂಪನ್ಮೂಲ ಶಿಕ್ಷಕರು ಒಂದಷ್ಟು ವಿದ್ಯಾರ್ಥಿಗಳನ್ನ ಉತ್ತಮವಾಗಿ ಸ್ಪಂದನೆ ಮಾಡಿದ ವಿದ್ಯಾರ್ಥಿಗಳು ಅಂತ ಗುರುತಿಸಿದ್ದಾರೆ. ಸೊ ಅಂತ ವಿದ್ಯಾರ್ಥಿಗಳಿಗೆ ನಾವೀಗ ಒಂದು ಬಹುಮಾನವನ್ನು ಸಮಾರಂಭದಲ್ಲಿ ಕೊಡಬೇಕು ಅನ್ನೋ ಆಲೋಚನೆ ಇಟ್ಕೊಂಡಿದ್ದೀವಿ. ಗೆದ್ದಂತ ವಿದ್ಯಾರ್ಥಿಗಳು ಖುಷಿಯನ್ನ ಪಡಿ, ಸೋತ ನೋಡಬಾರ್ದು. ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳು ನಾನು ಎಲ್ಲಿ ಎಡವಿದ್ದೀನಿ, ಮುಂದಿನ ದಿನಗಳಲ್ಲಿ ನನ್ನ ಶೈಕ್ಷಣಿಕ ಚಟುವಟಿಕೆ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ನೀವು ಆಲೋಚನೆ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮಾತನಾಡೋದು ಅವಕಾಶ ಕೊಟ್ಟಂತೆ ಎಲ್ಲರೂ ಬಂದಿದ್ದೀವಿ. ಮತ್ತೆ ಕೆಲವರೆಲ್ಲ ಮಕ್ಕಳು ಬಸ್ ಹೋಗೋದಕ್ಕೂ ಕೂಡ ಎಲ್ಲ ರೆಡಿಯಾಗಿದ್ದೀವಿ. ಇದುವರೆಗೂ ಕೂಡ ಒಂದು ಕಾರ್ಯಕ್ರಮವನ್ನು ನಡೆಯೋದಕ್ಕೆ ಎಲ್ಲರೂ ಕೂಡ ಎಲ್ಲ ರೀತಿಯ ನಮ್ಮ ಮುದ್ದಗೆರೆ ಕೆಳಗಿರುವಂಥ ಎಲ್ಲ ಶಿಕ್ಷಕರು ಮತ್ತೆ ಮಕ್ಕಳ ಸಮೇತ ಬಂದು ಒಂದು ಕಾರ್ಯಕ್ರಮ ಯಶಸ್ವಿಗೆ ಕಾರಣರಾಗಿದ್ದೀರಿ. ಈಗಾಗಲೇ ಹೇಳಿರೋದ್ರಿಂದ ನಾನು ಹೆಚ್ಚಿಗೆ ಏನು ಹೇಳೋದಿಲ್ಲ, ಸಮಯದ ಅಭಾವನೂ ಇದೆ. ಏನು ಈ ಅಂಶಗಳಿಂದ 7 ಕಾರ್ನರಲ್ಲಿ ಅದೆಲ್ಲನ ಈಗ ಮಕ್ಕಳು ಈಗ ಪ್ರತಿಭೆ ಏನಿದೆ ಅನ್ನೋದು ಈಗ ಹೊರಹೊಮ್ಮಬೇಕು. ಅದನ್ನ ಎಲ್ಲ ಲಿಸ್ಟ್ ಮಾಡಿದ್ದಾರೆ. ಗೆದ್ದಂಥವ್ರು ಸಂತೋಷ ಪಡಬೇಕು.